ಇವತ್ತು ನಾವು ಒಂದೊಳ್ಳೆ ಫ್ರೂಟ್ ಕಸ್ಟರ್ಡ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ಸಕ್ಕರೆ ಒಂಚೂರು ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು, ನೀವು ಕಡಿಮೆ ಹಾಕ್ಕೋಬೋದು. ಇದಕ್ಕೆ ಫಸ್ಟ್ ನಾವು ಹಾಲು ಕಾಯಕ್ಕೆ ಇಟ್ಕೋಬೇಕು. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. 1 ಲೀಟ್ರ್ ಹಾಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ಒಂದು 150 ಗ್ರಾಮ್ಸ್ ಸಕ್ಕರೆ, 1 ಕಪ್ ಸಕ್ಕರೆ, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ, ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರನ್ನ ಬೆಚ್ಚಗಿರೋ ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲು ಬಿಸಿ ಆದಮೇಲೆ ಸಕ್ಕರೆ ತೊಗೊಂಡಿದ್ನೆಲ್ಲ 1 ಕಪ್ ಸಕ್ಕರೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರ್ಗಕ್ಕೆ ಬಿಡಬೇಕು. ಆಮೇಲೆ ಹಾಲು ಒಂದು ಕುದಿ ಬರಬೇಕು. ಹಾಲು ಕುದಿಯೋವಾಗ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡ್ರದ್ದು ಮಿಕ್ಸ್ಚರು, ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ಚರು, ಅದನ್ನ ಆ್ಯಡ್ ಮಾಡ್ಕೋಬೇಕು ನಿಧಾನವಾಗಿ. ತಿರುಗಿಸ್ತಾ ಅದನ್ನ ಪೋರ್ ಮಾಡಿಕೊಂಡ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆ ಕನ್ಸಿಸ್ಟೆನ್ಸಿ ಒಂದು ಅದಕ್ಕೆ ಬರುತ್ತೆ, ತಿಕ್ಕಾಗ್ತಾ ಬರುತ್ತೆ ಹಾಲು. ಸೊ ತಿಕ್ಕಾದಮೇಲೆ ಅದನ್ನು ಒಂದು ಬಾಯ್ಲ್ ಬರೋವರೆಗೂ ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದು ಸೈಡ್ಗೆ ಇಡಬೇಕು. ಅಂದರೆ ರೂಮ್ ಟೆಂಪ್ರೇಚರ್ಗೆ ಬರಬೇಕು. ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಯಾವುದೇ ರೀತಿ ಫ್ರೂಟ್ಸ್ ಆ್ಯಡ್ ಮಾಡೋಂಗಿಲ್ಲ. ಅದಕ್ಕೆ ಆ್ಯಡ್ ಮಾಡಿದ್ರೆ ಫ್ರೂಟ್ಸ್ ಒಂಥರ ಸ್ಮೆಲ್ ಬರುತ್ತೆ ಮತ್ತು ಹುಳಿ ಬರುತ್ತೆ. ಸೊ ಇದನ್ನ ಸೈಡ್ಗೆ ಇಟ್ಕೊಬಿಡೋಣ, ಆಯಿತಾ? ಅದು ರೂಮ್ ಟೆಂಪ್ರೇಚರ್ಗೆ ಬರಲಿ. ಅಷ್ಟೊತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ನಾನು. ಇವಾಗ ಇದು ತಣ್ಣಗಾದ್ಮೇಲೆ ಇದಕ್ಕೆ ನಿಮ್ಗೆ ಯಾವುದಾದ್ರು ಫ್ರೂಟ್ಸ್ ಬೇಕೋ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ಹುಳಿ ಅಂಶ ಬರೋ ಫ್ರೂಟ್ಸ್ ಯಾವುದೂ ಆ್ಯಡ್ ಮಾಡಬೇಡಿ. ಪೈನಾಪಲ್ಲು ಮತ್ತು ಈ ಆರೆಂಜು, ಮೂಸಂಬಿ ಅದೆಲ್ಲ ಬೇಡ. ನಾನು ಪಪ್ಪಾಯ, ಸೇಬು, ದಾಳಿಂಬೆ, ಕರ್ಬೂಜ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನನ್ನ ಹತ್ರ ಗ್ರೇಪ್ಸ್ ಇರಲಿಲ್ಲ, ಫ್ರೆಶ್ ಗ್ರೇಪ್ಸು, ಅದಕ್ಕೆ ನಾನು ಡ್ರೈ ಗ್ರೇಪ್ಸ್ನ ನೆನೆಸಿ ಹಾಕ್ಕೋತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಹಾಗೇನೂ ಹಾಕ್ಕೋಬೋದು, ನೆನೆಸ್ದಿರನು ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಳ್ಳಿ. ಮತ್ತು ಸಬ್ಜಾ ಸೀಡ್ಸು ಅಂದರೆ ತುಳಸಿ ಬೀಜ, ಅದನ್ನು ನೆನೆಸಿ ಹಾಕ್ಕೊಂಡ್ರೆ ದೇಹಕ್ಕೆ ತುಂಬ ತಂಪು. ಈ ಸಮ್ಮರ್ ಇರೋದ್ರಿಂದ ಬಿಸಿಲು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ, ತುಂಬ ಒಳ್ಳೆಯದು. ಈಗ ಸಕ್ಕರೆನೂ ಜಾಸ್ತಿ ಇಡಿಸಲ್ಲ ಇದಕ್ಕೆ, ಸ್ವಲ್ಪನೇ ಹಾಕ್ಕೊಂಡು, ಬಿಕಾಸ್ ಫ್ರೂಟ್ಸಲ್ಲಿ ಎಲ್ಲನೂ ಸ್ವೀಟ್ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಿಮ್ಮ ಮಕ್ಕಳಿಗೆ, ಮನೇಲಿರೋರಿಗೆ ಎಲ್ಲರಿಗೂ ಸರ್ವ್ ಮಾಡಬೇಕು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.